ಅಂದರೆ ತುಂಬ ಟ್ರೆಂಡು ಸಣ್ಣ ಗೈಸ್ ಅದೇ ಹೇಳಿದ್ನಲ್ಲ, ಇದೆ ಅಶೋಕ ವೃಕ್ಷ, ಅದೇ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಶೋ ಗಿಡ ಥರ ಇದೆ. ಅಶೋಕ ವೃಕ್ಷ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ, ಅದೇ ತೋರಿಸ್ತಾ ಇದ್ದೀನಿ. ನಾವು ಅಂಗಡಿಗೆ ಹೋಗೋ ರೋಡ್ ಇದು. ಇಲ್ಲಿ ಅಶೋಕ ವೃಕ್ಷ ಇದೆ, ಅದು ನೋಡೋಕ್ಕೆ ಅಶೋಕ ವೃಕ್ಷ ಶೋ ಗಿಡ ಥರ ಇದೆ. ಹೋಗ್ತಿದ್ವಿ ಗೈಸ್. ಚಿಕನ್ ಸಾರ್ ಗೈಸ್. ಹಂಗೆ ಸ್ನ್ಯಾಕ್ಸ್ ಮಾಡಿದ್ರು. ಹೇಳ್ತಾರೆ, ಇದೇ ಅಶೋಕ ವೃಕ್ಷ. ಇದನ್ನು ಚೈತ್ರ ಮಾಸದಲ್ಲಿ ಗುರುವಾರ ಬಾಗಿಲಿಗಾದ್ರೂ ಮಾವಿಂದು ಕಡ್ಡಿ ಸಿಗಿಸ್ತೀವಲ್ಲ, ಆ ಥರ ಸಿಕ್ಸೋದು. ಆ ಥರ ಸಿಕ್ಸೋದು, ತೋರಣ ಥರ ಕಟ್ಟೋದಲ್ಲ, ಬಾಗಿಲಿ ಆ ಕಡೆ ಈ ಕಡೆ ಸಿಕ್ಕಿಸಿ ದೇವ್ರ ಮನೆಗೆ ಇಟ್ಟು ಶೋಕನಾಶನ ನಮಃ ಅಂತ ಪೂಜೆ ಮಾಡಬೇಕು. ಅಶೋಕ ವೃಕ್ಷ ಇದು ಬೆಳೀತೆ. ಚೈತ್ರ ಮಾಸದ ಪೂಜೆ ಮಾಡೋದ್ರಿಂದ ಶೋಕ ನಾಶ ಆಗುತ್ತೆ. ಮರದ ಚಂದ. ಬಿಸಿಲು ಅಂದರೆ ಬಿಸಿಲು. ಅಂಗಡಿಗೆ ಹೋಗಿದ್ವಾ, ಹೊಂಗೆ ಮರ ಸಿಕ್ತು. ಹೊಂಗೆ ಮರದ ಹತ್ರ ನಿಂತ್ಕೊಂಡಿದ್ವಿ. ಹೊಂಗೆ ಮರದ ನೇರಳು ಚಂದ ಅಂತಾರೆ. ಬಾ ಗಾಯ್ಸ್, ಇದೇನಂತ ನೋಡ್ತಾ ಇದ್ದೀರಾ? ಇದು ಬ್ಲಿಂಕಿಟ್ ಬ್ಯಾಗಲ್ಲಿ ನನ್ನ ಮಗಳು ಮಾಡಿರೋದು. ಏನಾದರೂ ತರಿಸ್ತೀವಲ್ಲ, ಈಗ ವಸ್ತುಗಳೇನಾದರೂ ತರಿಸ್ತೀವಲ್ಲ, ಈಗ ಅದಕ್ಕೆ ಸಮ್ಮರ್ ಇತ್ತಲ್ಲ, ಬ್ಯಾಗಲ್ಲಿ ಮಾಡಿರೋದು. ಸಮ್ಮರ್ ಇತ್ತಲ್ಲ, ಬ್ಯಾಗಲ್ಲ ಎಲ್ಲ ಅವರೇ ಕೊಟ್ಟಿರೋದು ಕ್ರಾಫ್ಟ್ ಪೇಪರ್ ಫ್ಯಾನ್ ಮಾಡೋಕ್ಕೆ. ಅದೇ ಮತ್ತೆ ಅಳಿಯ ಅಲ್ಲ, ಮಗಳ ಗಂಡ. ಅದು ನೋಡಿ ಮಾಡಿರೋದು ಬ್ಲಿಂಕಿಟ್ ಬ್ಯಾಗಲ್ಲಿ. ತರೋ ಒಂದು ಕೈ ಕೊಡು. ನಾನು ಮಾತಾಡಿ ಕೊಡ ನಿತೀಕ್ಷ. ಎರಡು ಕೈಯಲ್ಲಿ ತಿಂದಂಗೆ ಆಗುತ್ತೆ ಅದಕ್ಕೆ. ಇದು ನಿಮ್ಗೆ ಸ್ವಲ್ಪ ಹಿಂಗೆ ಮಾಡೋದು, ಗಾಳಿ ಬೀಸ್ಕೊಳ್ಳಿ. ಇದೆಯಲ್ಲ, ಇಲ್ಲಿ ಇಟ್ಕೊಳ್ತಾರೆ. ಒಳ್ಳೆ ಗಾಳಿ ಬರ್ತಿದೆ. ಎಲ್ಲರೂ ಹೋಗೋದಿದ್ರೆ, ಅಂಗಡಿಗೆ ಹೋಗೋದಿದ್ರೆ ಒಳ್ಳೆ ಚೆನ್ನಾಗಿ ಬೀಸ್ಕೊಂಡು ಹೋಗೋದು. ಹಾರಲ್ಲಿ ಬಂದು ವಿಡಿಯೋ ಹಾಕ್ಬಿಡು. ವಿಡಿಯೋ ಹಾಕೋದು ಹಾರಲ್ಲಿ. ಗೈಸ್ ಏನು ಗೊತ್ತಾ, ಬರೀ ಕೆಲಸ ಮಾಡೋಣ, ಬ್ಲಾಗ್ ಮಾಡೋಣ ಅಂದರೆ ಆಗೋದೇ ಇಲ್ಲ. ಅದಕ್ಕೆ ಫ್ರೀ ಮಾಡ್ಕೊಂಡು ಬಂದಿದ್ವಿ. ಎಂಥ ಶೆಕೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ. ಇಲ್ಲಿ ಏನಾಯಿತು ಅಂದರೆ, ಯಾವತ್ತು ಕೂಡ ಮಳೆ ಬಂದಿಲ್ಲ. ನೀನಿದ್ದ ಹೌದಲ್ಲ? ನೀನಿರಲಿಲ್ಲ. ಹುಣ್ಮೆಗಿನ ಮುಂದಗಡೆ, ಹುಣ್ಮೆ ಮುಂದೆನೇ ಮಾರ್ಚ್ ಎಂಡಲ್ಲೇ ಸ್ಟಾರ್ಟ್ ಆಯಿತು ಮಳೆ. ಏನಂದರೆ ಮಳೆ ಇಲ್ಲಲ್ಲ. ಆ ಮಳೆ ಅನ್ನೋದಕ್ಕಿಂತ ಗುಡುಗು, ಆನೆಕಲ್ಲು. ಆ ಗುಡುಗಿಗೆ ಯಪ್ಪ ಎಂಥ ಗುಡುಗಂದ್ರೆ ಅಂತಿಂಥ ಗುಡುಗಲ್ಲ. ಆ ಗುಡುಗಿ ಮಿಂಚಿಗೆ ಸಾಕೆಟೆಲ್ಲ ನಮ್ಮದೆಲ್ಲ ಕೆಲವೊಂದು ವರ್ಕೆ ಆಗ್ತಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ. ಸುಮಾರು ಮನೆಯಲ್ಲಿ ಎಲ್ಲ ವಸ್ತುಗಳೆಲ್ಲ, ಎಲೆಕ್ಟ್ರಾನಿಕ್ ಗೂಡ್ಸ್ಗಳೆಲ್ಲ ಹಾಳಾಗಿದ್ದಾವೆ. ಮತ್ತು ಇನ್ನೊಂದೇನೆಂದರೆ, ನಾನು ಅಶೋಕ ವೃಕ್ಷದ್ದು ತೋರಿಸಿದ್ದೀನಿ ನಿಮಗೆ. ಅದು ಏನಂದರೆ, ಅಶೋಕ ವೃಕ್ಷದ್ದು 2 ಇದು ಕಿತ್ಕೊಂಬಂದು ಮಾವಿನ ಸೊಪ್ಪು ಇಡ್ತೀವಲ್ಲ, ಆ ಥರ ಆ ಕಡೆ ಈ ಕಡೆ ಸಿಕ್ಸೋದು. ದೇವ್ರ ಮನೆಯಾರ ಇಟ್ಟು ಕಳ್ಸೋಕ್ಕಾದರೂ ಇಡ್ಬೋದು, ಅಥವಾ ಸುಮ್ಮನೆ ಹಂಗೆ ಶೆಲ್ಫ್ ಮೇಲೆ ಇಟ್ಟು ಪೂಜೆ ಮಾಡ್ಬೋದು. ಓಂ ಶೋಕನಾಶಿನೇ ನಮ, ಓಂ ಶೋಕನಾಶಿನೇ ನಮ. ಅಶೋಕ ಅಂದರೆ ಶೋಕ ಇಲ್ಲದೆ ಇರೋದು ಅಂತ. ಆ ಥರ ಗುರುವಾರ ದಿವಸ ಚೈತ್ರ ಮಾಸ ಮುಗಿದ್ರೊಳಗಡೆ ಅಶೋಕ ವೃಕ್ಷ ಅಂತ
ಚಿಗುರುಗಳಿದೆಯಲ್ಲ ಅದನ್ನು ಕಿತ್ಕೊಂಬಂದು ಇಟ್ಟು ಪೂಜೆ ಮಾಡಿದ್ರೆ ಶೋಕ ನಾಶ ಆಗುತ್ತಂತೆ. ಅದು ವರ್ಷಕ್ಕೊಂದೇ ಸರಿ ಪೂಜೆ ಮಾಡೋದು. ಅಶೋಕ ವೃಕ್ಷನ ಚೈತ್ರ ಮಾಸದಲ್ಲಿ ಪೂಜೆ ಮಾಡಿದ್ರೆ ಶೋಕ ಅನ್ನೋದು ಇರಲ್ಲಂತೆ. ಮಾಡಿ ಅದೇ ತೋರಿಸಿದ್ನಲ್ಲ, ಅದೇ ನೋಡೋಕ್ಕೆ ಗಿಡ, ನಮಗೆಲ್ಲ ಅದನ್ನು ಗಿಡ ಅಂತಲೇ ಅಂದ್ಕೊಂಡಿದ್ವಿ. ನಿಜ ಹೇಳಬೇಕು ಅಂದರೆ ಈ ಮೊಬೈಲ್ಗಳು ಬಂದಮೇಲೆ, ಟಿ ವಿಗಳಲ್ಲಿ ಈ ಭಟ್ರುಗಳು ಬಂದಮೇಲೆ ನಮಗೆ ಏನು ಎತ್ತ ಅಂತ ಗೊತ್ತಾಯ್ತಪ್ಪ. ಶೆಕೆ ಆಗ್ತದೆ ಅಲ್ಲೋಗೋಣ. ಏನದ ಮೊಟ್ಟೆನ ಬ್ರೆಡ್ ಆಮ್ಲೆಟ್. ಸರಿ ಅಲ್ಲಿ ಹೋಗ್ತೀನಿ. ಸಿಕ್ಕಾಬಿಟ್ರೆ ಶೆಕೆ ಆಗ್ತಿದೆ, ನಂಗೆ ಆಗ್ತಿಲ್ಲ. ಪೆಪ್ಪರ್ ಸ್ಪ್ಯಾಂಡಲ್ಲಿ ಅಲ್ಲಿ ಹೋಗೋಣ. ಫೋನ್ ಸ್ಟ್ಯಾಂಡ ಹೌದಲ್ಲ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನಿಂದ ಏನೋ ಒಂದು. ಅದು 3 ಕಿಲೋ ಫ್ಯಾನ್, 3 ಕಿಲೋ ಬ್ರೆಡ್ ಆಮ್ಲೆಟ್ ಅವತ್ತು ಅಕ್ಕಕ್ಕ ಮಾಡಿಕೊಟ್ಟಿದ್ಲು. ಎಷ್ಟು ಚೆಂದ ಇತ್ತು ಗೊತ್ತಾ. ಇಲ್ಲ ಗೈಸ್, ಇನ್ನೊಂದೇನು ಗೊತ್ತಾ, ಇನ್ನೊಂದೇನು ಗೊತ್ತಾ, ನೀರಿನ ಮಹತ್ವ. ಮಂಡೆ ಜಾಸ್ತಿ ನೀರನ್ನ ನಾವು ಖರ್ಚು ಮಾಡಬಾರ್ದಂತೆ. ನೀರಿಗೆ ಅಧಿಪತಿ ಚಂದ್ರ ಅಂತೆ. ಚಂದ್ರ ಬಂದು ಮನೋಕಾರಕ. ನಾವು ನೀರನ್ನ ಜಾಸ್ತಿ ಬಾಳೋ ಮನೆಯಲ್ಲಿ ಭಾಳ ನೀರು ಖರ್ಚು ಮಾಡಬಾರ್ದು ಅಂತ ಹೇಳ್ತಾರೆ. ಜಾಸ್ತಿ ನೀರನ್ನು ಖರ್ಚು ಮಾಡೋದ್ರಿಂದ ದುಡ್ಡು ಉಳಿಯಲ್ಲ. ಒಂದು ಮಾನಸಿಕವಾಗಿ ನೆಮ್ಮದಿ ಹಾಳಾಗತ್ತಂತೆ, ಪೀಸ್ ಅನ್ನೋದು ಸಿಗತ್ತೆ. ಹಾಗಾಗಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಬಾರ್ದು. ನೀರನ್ನು ಹಿತಮಿತವಾಗಿ ಬಳಸ್ಬೇಕಂತೆ, ಬೇಸಿಗೆ ಕೂಡ. ಆಮೇಲೆ ಇನ್ನೊಂದೇನೆಂದರೆ, ಸೋಮವಾರ ಏನೇನು ಕೆಲಸ ಮಾಡ್ಬಾರ್ದು, ತಾಯಿ ಮನಸ್ಸನ್ನು ನೋಯಿಸ್ಬಾರ್ದು. ಸೋಮ ಅಂದರೆ ಚಂದ್ರ, ಚಂದ್ರಂಗೆ ಅಧಿಪತಿ ತಾಯಿಗೆ ಅಧಿಪತಿ ಚಂದ್ರ. ಹಾಗಾಗಿ ಸೋಮವಾರದ ತಾಯಿ ಮನಸ್ಸನ್ನು ನೋಯಿಸ್ಬಾರ್ದು. ಮತ್ತು ಇನ್ನೊಂದು, ಹುಳಿಯನ್ನು ಜಾಸ್ತಿ ತಿನ್ನಬಾರ್ದು, ನೀರನ್ನು ಜಾಸ್ತಿ ಖರ್ಚು ಮಾಡಬಾರ್ದು. ಇದು ಸೋಮವಾರದ ಮಹತ್ವ. ನಮ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ, ಇಷ್ಟೊಂದು ಭಟ್ರುಗಳು ಟಿ ವಿನಲ್ಲಿ ಎಲ್ಲ ಬಂದು ನಮ್ಮ ದಿನಚರಿಗಳೇ ನಮಗೆ ಕರ್ಮಗಳು, ಅದ್ರ ಮೂಲಕ ನಮಗೆ ಫಲ ಸಿಗ್ತವೆ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಎಷ್ಟೊಂದು ನಮಗೆ ಜ್ಞಾನ ಭಂಡಾರ ಸಿಕ್ಕಿರೋದು ಈ ಟಿ ವಿಗಳಿಗೆಲ್ಲ ಅಲ್ಲಿ ಭಟ್ರುಗಳು ಬಂದು ಕೂತ್ಕೊಳ್ಳೋದ್ರಿಂದ ಮತ್ತು ಯೂಟ್ಯೂಬಿಂದ. ಈಗೇನಾಗ್ಬಿಟ್ಟಿದೆ ಅಂದರೆ, ಮಾಹಿತಿಗಳ ಭಂಡಾರ ಹೆಚ್ಚಾಗಿದೆ. ಯಾವುದನ್ನು ಜ್ಞಾಪಕ ಇಟ್ಕೊಳ್ಳೋದು, ಯಾವುದನ್ನು ಬಿಡೋದು, ಮಾಹಿತಿಗಳು ಹೆಚ್ಚಾಗಿ ಯಾರ್ಯಾರದನ್ನು ಪಾಲಿಸೋದು, ಯಾರ್ದನ್ನು ಬಿಡೋದು ಅನ್ನೋಂಗೆ ಆಗಿದೆ. ಇನ್ನೊಂದು ಟಿಪ್ ಏನಂದರೆ, ಗ್ಯಾಸ್ಕೆಟು ಮೊಸರಿಗೆ ಕೂಗಲ್ಲ. ಅದು ಡೈಲಿ ವಾಶ್ ಮಾಡಿ ಹಾಕಿದ್ರೆ ಕೂಗಲ್ಲ. ಅವಾಗ ಏನು ಮಾಡಬೇಕಂದ್ರೆ, ಆ ಗ್ಯಾಸ್ಕೆಟಿಗೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಹಾಕೋದ್ರಿಂದ ಪಟ್ಟನಾಗೆ ಕೂಗುತ್ತೆ. ಒಂದೊಂದು ಸರಿ ಗ್ಯಾಸ್ಕೆಟ್ ಕೂಗಲ್ಲ. ಎಲ್ರಿಗೂ ಅದು ಅನುಭವ ಆಗಿರುತ್ತೆ. ಹಾಗಾಗಿ ಗ್ಯಾಸ್ಕೆಟ್ಗೆ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಗ್ಯಾಸ್ಕೆಟ್ ಚೆನ್ನಾಗಿ ಕುಕ್ಕರ್ ವಿಜಲ್ ಆಗುತ್ತೆ. ಮತ್ತು ಇನ್ನೊಂದು, ಮೊಟ್ಟೆ ಬೇಯಿಸುವಾಗ ಮೊಟ್ಟೆ ಒಡ್ಕೋಬಾರ್ದು. ಬೇಗ ಬೇಯಬೇಕು ಅಂದರೆ, ಮೊಟ್ಟೆ ಬೇಗ ಬೇಯಬೇಕು ಅಂದರೆ ಆಯಿಲ್ ಹಾಕಬೇಕು. ಆವಾಗ ಬೇಗ ಬೇಯುತ್ತೆ. ನನ್ನ ಮಗಳು ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ದಾಳೆ. ಅವತ್ತೊಂದು ಸಹ ಮಾಡಿಕೊಟ್ಟಿದ್ಲು, ಚೆನ್ನಾಗಿತ್ತು. ಎಷ್ಟು ಈಸಿ ಅದು ಮಾಡೋದು. ಹೇಗೆ ಮಾಡೋದು ಅಂತ ತೋರಿಸ್ಬೇಕಂದ್ರೆ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀವಿ. ಮತ್ತೆ ಸರ್, ನೀವು ದೊಡ್ಡವಳಾದ್ಮೇಲೆ ಬ್ಲಾಗರ್ ಆಗ್ತೀಯಾ? ಡಿ ಸಿ ವಿತ್ ಬ್ಲಾಗರ್. ಸ್ವಲ್ಪ ಫೇಮಸ್ಸು ಆಗ್ತೀನಿ, ಇನ್ನೊಂದು ಸ್ವಲ್ಪ ದುಡ್ಡು ಮಾಡಿ. ಅಷ್ಟೇ ಸಾಕು ಅನ್ಕೊಳ್ತೀನಿ. ಸ್ನ್ಯಾಕು, ಯಾಕಂದರೆ ಆಮೇಲೆ ಊಟ ಮಾಡ್ತೀರಲ್ಲ ಎಲ್ಲರೂ, ಸೊ 2 ಅಷ್ಟೇ ಸಾಕು. ಓಕೆ ಗೈಸ್. ಏನು ಶೆಕೆ ನಿಜವಾಗ್ಲೂ ತಡೆಯೋಕ್ಕಾಗ್ತಿಲ್ಲ. ನನಗೆ ರೂಮಲ್ಲಿ ಇದಿಲ್ಲ, ಫ್ಯಾನ್ ಬೇರೆ ಇಲ್ಲ. ಹಾಗಾಗಿ ಅದನ್ನು ಮಿಷನ್ನೇ ಹಾಕೋಬೇಕು. ತೆಗಿಯೋಕ್ಕೆ ಸೊಳ್ಳೆ ಕಟ. ಏನು ಗೊತ್ತಾ, ಬ್ರೆಡ್ ಇರುತ್ತಲ್ಲ, ಬ್ರೆಡ್ ತಂದು ಪೌಂಡ್ ಬ್ರೆಡ್, ಆಮೇಲೆ
ಇದು ಪೌಂಡ್ ಬ್ರೆಡ್, ಮೊಟ್ಟೆ 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 ಅಲ್ಲ ಮೊಟ್ಟೆ ಮೊಟ್ಟೆ ಇರುತ್ತಲ್ಲ ಅದನ್ನ ಒಡ್ದು ಒಂದು ಪ್ಲೇಟಿಗೆ ಹಾಕ್ತಿದ್ದೆ. ಆಮೇಲೆ ಹಿಂಗೆ ತಿರುಗಿಸ್ತಾ ಇರೋದು ಹಾಲು ಹಾಕೋದು, ಸ್ವಲ್ಪ ಸಕ್ಕರೆ ಹಾಕೋದು, ಎಲ್ಲ ಚೆನ್ನಾಗಿ ಬೀಟ್ ಮಾಡೋದು. ಬೀಟ್ ಮಾಡಿಬಿಟ್ಟು ಬ್ರೆಡ್ಡಿಗೆ ಆ ಕಡೆ ಈ ಕಡೆ ಅಪ್ಲೈ ಮಾಡೋದು, ತವ ಇಡೋದು. ತವ ಬಿಸಿ ಆದಮೇಲೆ ಈ ಬ್ರೆಡ್ಡನ್ನ ಸ್ವಲ್ಪ ಬೆಣ್ಣೆ ಹಾಕ್ಬೋದು, ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕ್ಬೋದು. ಸ್ವಲ್ಪ ಬ್ರೆಡ್ಡನ್ನು ಹಾಕಿ ಆ ಕಡೆ ಈ ಕಡೆ ರೋಸ್ಟ್ ಮಾಡಿದೆ. ರೆಡಿ ಟು ಹೀಟ್. ನೀನು ನಮ್ಮನೇಲೇ ಇದ್ದಿದ್ರೆ ಡೈಲಿ ನಾನು ನಿನ್ನ ವ್ಲಾಗ್ ಮಾಡ್ಬೋದಿತ್ತು. ಅಕ್ಕ ಏನಕ್ಕೆ ಬರೋಲ್ಲ ಸ್ಪಾನ್ಸರ್. ಅದು ಜಾಸ್ತಿ ಯೂಟ್ಯೂಬಲ್ಲೇ ಎಲ್ರಿಗೂ ಗೊತ್ತಿರೋದಿಲ್ಲ ಸತ್ಯ ಹೇಳ್ಬೇಕಂತೆ ವಿಚಾರಗಳು, ಸತ್ಯವಾದ ವಿಚಾರಗಳನ್ನ ಯಾರು ಹಂಚ್ಕೊಂತಾರ ಅವರಿಗೆ ಶನಿ ಒಳ್ಳೆ ಫಲ ಕೊಡ್ತಾರಂತೆ. ನೀನು ಹೇಳೋಣ ಅಂದ್ಕೊಂಡೆ. ಅಜ್ಜಿ ಫೋನ್ ಮಾಡ್ತಿದ್ದೆ. ಸಾಕಿಷ್ಟಕ್ಕೆ ಬಾಬಾ ಗೈಸ್. ಈ ಪೇಪರ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.